ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗಾವಿಯ 4,600 ಕೋಟಿ ವಂಚನೆ ಆರೋಪದ ಪ್ರಕರಣ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ನೀಲಣ್ಣವರನ್ನ 10 ದಿನ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ನೀಡಿದೆ. ತಪ್ಪು ಮಾಡಿಲ್ಲ ಅಂದ್ರೆ ಭಯ ಬೇಡ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಶ್ಲೋಕದ ಉದಾಹರಣೆಯನ್ನ ಕೊಟ್ಟಿದೆ ಕೋರ್ಟ್. ಇತ್ತ ಸಿಐಡಿ ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆಯನ್ನ ತೀವ್ರಗೊಳಿಸಿದೆ. ಈ ಬಗ್ಗೆ ಒಂದು ವರದಿ ಇದೆ ನೋಡಿ. ಹೌದು, ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ನಿಂದ 4,600 ಕೋಟಿ ವಂಚನೆ ಆರೋಪ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಆರೋಪಿಯನ್ನ ವಶಕ್ಕೆ ಪಡೆದು ಕೋರ್ಟ್ ಮುಂದೆ ಹಾಜರುಪಡಿಸುತ್ತಿರೋ ಪೊಲೀಸರು. ಮತ್ತೊಂದು ಆರೋಪಿಯ ಆರೋಗ್ಯ ತಪಾಸಣೆ. ಇದು ಬೆಳಗಾವಿಯಲ್ಲಿ ನಡೆದಿರೋ ಬಹುಕೋಟಿ ಹಣ ದುರುಪಯೋಗ ಪ್ರಕರಣದ ಬೆಳವಣಿಗೆ. ಶಿವಂ ಅಸೋಸಿಯೇಟ್ಸ್ ಕಂಪನಿಯ ಮಾಲೀಕ ಶಿವಾನಂದ ನೀಲಣ್ಣವರ್ ಬಂಧನವಾಗಿದೆ. ಬಂಧಿತನನ್ನು ಕಳೆದ 3 ದಿನಗಳಿಂದ ಮಾಳಮಾರುತಿ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣ ಸಂಬಂಧ ನಿನ್ನೆ ಸಿಐಡಿ ಎಂಟ್ರಿ ಆಗಿದೆ. ಸಿಐಡಿ ಡಿಜಿಪಿ ಭೀಮಾಶಂಕರ ಗುಳೇದ್ ಠಾಣೆಗೆ ಭೇಟಿ ನೀಡಿ ಆರೋಪಿಯಿಂದ ಕೆಲ ಮಾಹಿತಿಯನ್ನ ಪಡೆದ್ರು. ಪೊಲೀಸರು ಆರೋಪಿಯನ್ನ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ರು. ಈ ವೇಳೆಯಲ್ಲಿ 10 ದಿನ ವಿಚಾರಣೆಗೆ ಕೇಳಿದ್ರು. ಇದಕ್ಕೆ ನ್ಯಾಯಾಧೀಶ ಗಂಗಾಧರ ಕೆಎನ್ ಅವರು ಒಪ್ಪಿಗೆ ಸೂಚಿಸಿ ಸಿಐಡಿ ವಶಕ್ಕೆ ನೀಡಿದ್ದಾರೆ. ಶಿವಾನಂದ ನೀಲಣ್ಣವರನ್ನ 10 ದಿನ ವಶಕ್ಕೆ ಪಡೆದಿರೋ ಸಿಐಡಿ ಮತ್ತಷ್ಟು ತನಿಖೆ ಚುರುಕುಗೊಳಿಸಿದೆ. ಬೆಳಗಾವಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದ ಬಳಿಕ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ತನಿಖೆ ನಡೆಸಲಿದ್ದಾರೆ. ಇನ್ನು 35,000 ಹೂಡಿಕೆದಾರರ ಸಂಬಂಧಪಟ್ಟ ಹಲವು ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಸಂಗ್ರಹಿಸಿದ್ದು, ಎಲ್ಲಾ ಮಾಹಿತಿ ಈಗ ಸಿಐಡಿಗೆ ಹಸ್ತಾಂತರ ಮಾಡಲಾಗುತ್ತೆ. ಇನ್ನು ಪ್ರಕರಣ ಸಂಬಂಧ ಸಾಕ್ಷಿ ನಾಶ ಮಾಡಲು ಯತ್ನಿಸಿದ ಮಹಾರಾಷ್ಟ್ರ ಮೂಲದ ಓಂಕಾರ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಅಕ್ಯೂಮೆನ್ ಆಪ್ನ ತಾಂತ್ರಿಕ ವಿಭಾಗವನ್ನ ನೋಡ್ಕೊಳ್ತಾ ಇದ್ದ ಓಂಕಾರ್ ಅಲ್ಲಿನ ಮಾಹಿತಿಯನ್ನ ನಾಶ ಮಾಡಲು ಯತ್ನಿಸಿದ್ದಾನೆ ಎನ್ನುವ ಆರೋಪ ಸಹ ಇದೆ. ಬೆಳಗಾವಿ 2ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಶಿವಾನಂದನನ್ನ 10 ದಿನ ಸಿಐಡಿ ವಶಕ್ಕೆ ನೀಡಿದ ಬಗ್ಗೆ ಶಿವಾನಂದ ಪರ ವಕೀಲರು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ನೋಡಿ, ಇವತ್ತಿನ ದಿನ ಶಿವಾನಂದ್ ನೀಲಣ್ಣವ್ರನ್ನ ಮ್ಯಾಜಿಸ್ಟ್ರೇಟ್ ನಮ್ಮ ಸೆಕೆಂಡ್ ಡಿಜೆ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ನ್ಯಾಯಾಧೀಶ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರು ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಕೂಡ ಅವ್ರದ್ದು ಏನು ಉದ್ದೇಶಗಳಿದೆ ಅದನ್ನು ಅವ್ರ ಮುಂದೆ ಕೇಳ್ಕೊಂಡು ನಾವು ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ರು, ನಮ್ಮ ವಾದವನ್ನು ಮಂಡಿಸಿದ್ರು. ನಮ್ಮ ಇಬ್ಬರ ವಾದ ಮತ್ತು ವಾದವನ್ನು ಕೇಳಿದ ನಂತರ ಅವರಿಗೆ 10 ದಿನ ಪೊಲೀಸ್ ಕಸ್ಟಡಿ ತಗೊಂಡಿದ್ದಾರೆ. ಯಾಕಂದ್ರೆ ಅವರು ಬೇರೆ ರಾಜ್ಯಗಳಲ್ಲೂ ಕೂಡ ವ್ಯವಹಾರ ವಿಸ್ತರಿಸಿದ ಅಲ್ಲೂ ಕೂಡ ವಿಸಿಟ್ ಮಾಡಬೇಕಾದ ಕಸ್ಟಡಿ ಮಾಡಿದ್ದಾರೆ. 10 ದಿನ ತಗೊಂಡಿದ್ದಾರೆ. ನಾವು ಕೂಡ ಅಪೋಸ್ ಮಾಡಿದ್ರು. ಆಲ್ರೆಡಿ 5 ದಿನ ಪೊಲೀಸ್ ಕಸ್ಟಡಿ ಇದ್ರು, ತನಿಖೆ ಮಾಡಾಗಿದೆ, ಮತ್ತಿನ್ನು ಹೆಚ್ಚಿಗೆ ಬೇಕಾಗಿಲ್ಲ ಅಂತ ಕೇಳಿದ್ರು. ಆಮೇಲೆ ಇವರು ಮನವಿ ಐವರ ಮನವಿ ಮೇರೆಗೆ 10 ದಿನ ತಗೊಂಡಿದ್ದಾರೆ. ಈಗ ನಾವು ಅವ್ರಿಗೆ ಬೇಕಾಗಿರುವಂತ ಬೇಲ್ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಒಟ್ನಲ್ಲಿ 10 ದಿನ ಸಿಐಡಿ ವಶಕ್ಕೆ ನೀಡಿದ ಕೂಡಲೇ ಕೋರ್ಟ್ ಆವರಣದಲ್ಲಿ ಸಹೋದರರನ್ನ ನೋಡಿ ಶಿವಾನಂದ ನೀಲಣ್ಣವರ್ ಕಣ್ಣೀರು ಹಾಕಿದ್ರು. ಬಹುಕೋಟಿ ಹಣ ದುರುಪಯೋಗ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಿಐಡಿ ತನಿಖೆಯನ್ನ ಆರಂಭಿಸಿದೆ. 35,000 ಜನರ ಮಾಹಿತಿ ಸಂಗ್ರಹ, ತನಿಖೆಯನ್ನ ನಡೆಸಲು ತಂಡ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. ತಂಡ ಬೆಳಗಾವಿ ಬಳಿಕ 2 ದಿನದಲ್ಲಿ ಬೆಂಗಳೂರಿಗೆ ಹೋಗಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಲಿದೆ. ಸುನಿಲ್ ಮುಂಜಾಲೆ, ಜೀ ಕನ್ನಡ ನ್ಯೂಸ್, ಬೆಳಗಾವಿ.